ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬಾಲಿವುಡ್ ಮತ್ತು ರಾಜಕೀಯ ಜಗತ್ತಿನಲ್ಲಿ ಇದೀಗ ಭಾರಿ ಚರ್ಚೆಯನ್ನ ಹುಟ್ಟಿಸಿರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ಬಾಲಿವುಡ್ ನಟ ಸಂಜಯ್ ದತ್ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮುಖಾಮುಖಿ ಭೇಟಿ ಈಗ ಹಲವಾರು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಇದು ಕೇವಲ ಸೌಜನ್ಯದ ಭೇಟಿ ಮಾತ್ರವಾ ಅಥವಾ ಇದರ ಹಿಂದೆ ಇನ್ನೂ ದೊಡ್ಡ ರಾಜಕೀಯ ಕಥೆ ಏನಾದರೂ ಇದೆಯಾ ಅನ್ನುವಂತಹ ಕುತೂಹಲ ಹೆಚ್ಚಾಗಿದೆ. ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ನ ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಉತ್ತರ ಪ್ರದೇಶದ ಆಶಿಯಾನದ ಬಾಂಗ್ಲಾ ಬಜಾರ್ ಪ್ರದೇಶದಲ್ಲಿ ನಡೆದಂತಹ ರೋಡ್ ಶೋ ವೇಳೆ ಸಂಜಯ್ ದತ್ ಅವರು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನ ಭೇಟಿಯಾಗಿದ್ದಾರೆ. ಈ ಭೇಟಿಯ ಫೋಟೋವನ್ನ ಸ್ವತಃ ಸಂಜಯ್ ದತ್ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು ಅವರನ್ನ ಭೇಟಿ ಮಾಡಿದ್ದು ಸಂತೋಷ ತಂದಿದೆ ಮತ್ತು ಸಮಯ ನೀಡಿದ್ದಕ್ಕೂ ಮತ್ತು ಆಶೀರ್ವಾದಕ್ಕೂ ಮುಖ್ಯಮಂತ್ರಿ ಅವರಿಗೆ ಧನ್ಯವಾದ ಅಂತ ಬರೆದುಕೊಂಡಿದ್ದಾರೆ. ಆದ್ರೆ ಈ ಭೇಟಿ ಕೇವಲ ಸ್ನೇಹಪೂರ್ವಕವಾ ಅಥವಾ ಪ್ರಶ್ನೆ ಈಗ ರಾಜಕೀಯ ವಲಯದಲ್ಲಿ ಚರ್ಚೆಯನ್ನ ಆರಂಭ ಮಾಡಿದೆ. ಕೆಲವರು ಇದನ್ನ ಸಾಮಾನ್ಯ ಭೇಟಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಇದರ ಹಿಂದೆ ರಾಜಕೀಯ ಸಂದೇಶ ಅಥವಾ ಭವಿಷ್ಯದ ಹೆಜ್ಜೆ ಇರಬಹುದು ಅಂತ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೂ ಮುನ್ನ ಕಳೆದ ವಾರಾಂತ್ಯದಲ್ಲಿ ಸಂಜಯ್ ದತ್ ಬಿಜೆಪಿ ಶಾಸಕ ರಾಜೇಶ್ವರ್ ಸಿಂಗ್ ಜೊತೆಗೆ ನೆಟ್ ಝೀರೋ ಸರೋಜಿನಿ ನಗರ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದ್ರು. ಪರಿಸರ ಸಂರಕ್ಷಣೆ ಮತ್ತು ಜಾಗೃತಿಯ ಕುರಿತಾಗಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸಿ ಗಮನವನ್ನ ಸೆಳೆದಿದ್ರು. ಸದ್ಯ ಸಾಮಾಜಿಕ ಕಾರ್ಯಗಳು, ಸಾರ್ವಜನಿಕ ಕಾರ್ಯಕ್ರಮಗಳು ಹಾಗೆ ರಾಜಕೀಯ ನಾಯಕರೊಟ್ಟಿಗೆ ಹೆಚ್ಚುತ್ತಾ ಇರುವಂತಹ ಸಂಪರ್ಕದಿಂದ ಸಂಜಯ್ ದತ್ ಮುಂದಿನ ದಿನಗಳಲ್ಲಿ ಯಾವ ದಿಕ್ಕಿನಲ್ಲಿ ಸಾಗ್ತಾರೆ ಅನ್ನುವಂತಹ ಕುತೂಹಲ ಕೂಡ ಹೆಚ್ಚಾಗಿದೆ. ಸಿನಿಮಾ ಸ್ಟಾರ್ ರಾಜಕೀಯದತ್ತ ಹೆಜ್ಜೆ ಇಡ್ತಾರಾ, ಅದರಲ್ಲೂ ಬಿಜೆಪಿಗೆ ಸೇರ್ತಾರಾ ಅನ್ನುವಂತಹ ಪ್ರಶ್ನೆಗಳು ಸಹ ಕೇಳಿ ಬರ್ತಾ ಇದೆ. ಈಗಾಗಲೇ ಹಲವಾರು ಸಿನಿ ತಾರೆಗಳು ರಾಜಕೀಯಕ್ಕೆ ಬಂದಿರುವಂತಹ ಹಿನ್ನೆಲೆ ಈ ಭೇಟಿ ಇನ್ನಷ್ಟು ಕುತೂಹಲವನ್ನ ಹೆಚ್ಚು ಮಾಡಿದೆ. ಒಟ್ಟಿನಲ್ಲಿ ಸಂಜಯ್ ದತ್ ಮತ್ತು ಯೋಗಿ ಆದಿತ್ಯನಾಥ್ ಭೇಟಿಯು ಈಗ ರಾಜಕೀಯ ಹಾಗೆ ಸಿನಿ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಅದರಲ್ಲೂ ಅವರ ತಂದೆ ಸುನಿಲ್ ದತ್ ಕಾಂಗ್ರೆಸ್ ಸಂಸದರೂ ಆಗಿದ್ರು. ತಂಗಿ ಪ್ರಿಯಾ ದತ್ ಕೂಡ ಕಾಂಗ್ರೆಸ್ ವಲಯದಲ್ಲಿ ಗುರುತಿಸಿಕೊಂಡಿದ್ರು. ಹೀಗಾಗಿ ಇವರು ಬಿಜೆಪಿಯತ್ತ ಮುಖ ಮಾಡಿದ್ದು ಕೇವಲ ಸೌಜನ್ಯದ ಭೇಟಿ ಮಾತ್ರನಾ ಅಥವಾ ಮುಂದಿನ ದಿನಗಳಲ್ಲಿ ದೊಡ್ಡ ಬದಲಾವಣೆ ಸಿಗುವಂತಹ ಸೂಚನೆಯ ಅನ್ನುವಂತಹದನ್ನ ಕಾಲವೇ ಹೇಳಬೇಕಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.